ಪೀಸ್ ಏನೋ ಅವ್ನು ಹೇಳ್ತಾನಲ್ಲ ಬೆಂಗಳೂರು RCB ಇದೆ, RCB ಆ್ಯಂಡ್. ಸೊ ಈಗ ಮಾಡ್ಯೂಲ್ 4 ಫಸ್ಟ್ ಬಂದು ಟಾಪಿಕ್ ಇರೋದಿಲ್ಲ ID ಮೈಕ್ ಹಾಕೋ ಮಚ್ಚ ರಿಷಿ ಮೈಕ್ ಹಾಕೋ ಲೈಟ್ ಎಲ್ಲ ಸರ್ ಆಯ್ತಾ. ID 3 ಆಯಿತಾ. ಫಸ್ಟು ಡೇಟಾ ಕೊಟ್ಟಿರ್ತಾರೆ ಆಯಿತಾ. ಡೇಟಾ ಕೊಟ್ಬಿಟ್ಟು ಇದು ಬಂದು ಡಿಸ್ಕ್ರೀಟ್ ಡೇಟಾ ಸೆಟ್ ಇದು ಆಯಿತಾ. ಡಿಸ್ಕ್ರೀಟ್ ಅಂದರೆ ಇಲ್ಲಿ ಗೊತ್ತಾಗ್ತು ಇಷ್ಟು ಲೆಸ್ ದೆನ್ ಆರ್ ಗ್ರೇಟರ್ ದನ್ ಇಟ್ಕೊಲ್ ಟು 9 ಅಲ್ಲ ಇದೆ, ಗ್ರೇಟರ್ ದನ್ ಇಟ್ಕೊಲ್ ಟು 8 ಅಲ್ಲ ಇದೆ. ಇದು ಡಿಸ್ಕ್ರೀಟ್ ಡೇಟಾ ಸೆಟ್ ಆಯಿತಾ. ಆಮೇಲೆ ಇಲ್ಲೆಲ್ಲ ನೋಡಿದ್ದು ಹೋದರೆ ಬರೀ ನಿಮಗೆ ಗುಡ್ಡು ಎಸ್ ಗುಡ್ಡು ಬ್ಯಾಡ್ ಆವ್ರೇಜ್ ಅಂತ ನೀನು ಡಿಸ್ಕ್ರೀಟ್ ಮಾಡ್ಬೋದು. ಸೊ ಡಿಸ್ಕ್ರೀಟ್ ಡೇಟಾ ಸೆಟ್ ಇದು. ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂದರೆ ಎಂಟ್ರಾಪಿ ಇನ್ಫೋನ ಫೈಂಡ್ ಔಟ್ ಮಾಡಬೇಕು. ಯಾವುದದು ಟಾರ್ಗೆಟ್ ಇದು. ಸೊ ನಮಗೆ ಟಾರ್ಗೆಟ್ ಯಾವ್ದು ಹೇಳಿ, ಟಾರ್ಗೆಟ್ ಬಂದು ಜಾಬ್ ಆಫರ್ ಓಕೆನಾ. ಸೊ ಎಂಟ್ರಾಪಿ ಇನ್ಫೋ ಆಫ್ ಟಾರ್ಗೆಟ್ ಇಸ್ ಈಕ್ವಲ್ ಟು ಜಾಬ್ ಆಫರ್ ಅಂತ ಹಾಕೊಂಡು ಎಂಟ್ರಾಪಿ ಫೈಂಡ್ ಔಟ್ ಮಾಡಬೇಕು. ಇದು ಹೆಂಗೆ ಗೊತ್ತಾಗ್ತದೆ ಫೈಂಡ್ ಔಟ್ ಮಾಡಿದ್ರು, ಫಸ್ಟು ಸ್ಟಾರ್ಟಿಂಗ್ ಮಾತ್ರ ಹೆಂಗೆ ಬರೋದು, ಮೈನಸ್ ಆಫ್ ಎಷ್ಟು ಎಷ್ಟಿದೆ ಟೋಟಲಾಗೆ, ಎಸ್ ಈಸ್ ಈಕ್ವಲ್ ಟು 7 ಇದೆ, ನೋ ಈಸ್ ಈಕ್ವಲ್ ಟು 3 ಇದೆ ಓಕೆನಾ. ಸೊ ಏನು ಮಾಡಬೇಕು, 7 ಬೈ ಟೋಟಲ್ ನಂಬರ್ ಆಫ್ ಡೇಟಾ ಸೆಟ್ ಎಷ್ಟಿದೆ 10 ಲಾಗ್ 2 ಆಫ್ 7 ಬೈ 10 ಪ್ಲಸ್ 3 ಆಫ್ 10 ಲಾಗ್ 2 ಆಫ್ 3 ಬೈ 10 ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡಿದರೆ ನಮಗೇನು ಬರುತ್ತೆ, ಮೈನಸ್ 0.3599 ಪ್ಲಸ್ ಮೈನಸ್ 0.5208 ಬರುತ್ತೆ ಓಕೆನಾ. ಮಾಡಬೇಕಾ ಇಲ್ಲ ಅಲ್ಲ ಇದು ಸರಿನಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಟೋಟಲಾಗಿ 0.8807 ಬರುತ್ತೆ ಸರಿನಾ. ನಮಗೇನು ಸಿಕ್ತು ಈಗ, ಎಂಟ್ರೋಪಿ ಇನ್ಫೋ ಆಫ್ ಟಾರ್ಗೆಟ್ ಇದು ಬಂತು, ಟಾರ್ಗೆಟ್ ಆಟ್ರಿಬ್ಯೂಟ್ ಅದು ಜಾಬ್ ಆಫರು ಸರಿನಾ. ಡಸ್ಟಬಿಲಿಟಿ ಇದನ್ನು ನೆನ್ಪಿಟ್ಕೊಳ್ಳಿ, ಅದು ಬರೀತೀನಿ. ಎಷ್ಟು ಬಂದರೆ ನಮಗೆ ಎಂಟ್ರೋಪಿ ಇನ್ಫೋ ಆಫ್ ಟಾರ್ಗೆಟ್ ಎಷ್ಟು ಬಂದು ನಮಗೆ 0.8807 ಓಕೆನಾ. ಈಗ ನಾವು ಒಂದೊಂದೇ ಆಟ್ರಿಬ್ಯೂಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟು ಇಟ್ರೇಷನ್ ಸ್ಟಾರ್ಟ್ ಮಾಡೋಣ ಓಕೆನಾ. ಇಟ್ರೇಷನ್ ಇಲ್ಲಿಂದ ಸ್ಟಾರ್ಟು. ಫಸ್ಟ್ ಇಟ್ರೇಷನಲ್ಲಿ ಫಸ್ಟು ನಾವು ಯಾವುದಕ್ಕೆ ಮಾಡಬೇಕು, CGPA ಇದ್ದಿದ್ದು ಫಸ್ಟು. ಸೊ CGPA ಮಾಡ್ತೀವಿ ಓಕೆನಾ. CGPA ಮಾಡ್ಕೊಂಡಾದ್ಮೇಲೆ ನಾವು ಟೇಬಲ್ ಬರ್ಕೊಬೇಕು. ಟೇಬಲ್ ಏನು ಗೊತ್ತಾ, CGPAಯಲ್ಲಿ ಯಾವುದಿತ್ತು ನಮಗೆ, ಗ್ರೇಟರ್ ದನ್ ಈಕ್ವಲ್ ಟು 9, ಗ್ರೇಟರ್ ದನ್ ಈಕ್ವಲ್ ಟು 8, ಲೆಸ್ ದೆನ್ 8 ಓಕೆನಾ. ಅದರಲ್ಲಿ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಷ್ಟಿದೆ, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಎಷ್ಟಿದೆ ಅಂದ್ಬಿಟ್ಟು ಬರ್ಕೊಬೇಕು ಸರಿನಾ. ಮತ್ತು ಇದು ಟೋಟಲ್. ಸೊ ಈಗ ಜಾಬ್ ಆಫರ್ ಎಷ್ಟಿತ್ತು ಡೇಟಾ ಸೆಟ್ಟಲ್ಲಿ, ಜಾಬ್ ಆಫರು ಗ್ರೇಟರ್ ದನ್ 9 ಇದ್ದಾಗ ಜಾಬ್ ಆಫರ್ ಒಂದು ಎಷ್ಟಿದೆ, 4 ಏನೋ ಹುಡುಕ್ತಾನೆ, 3 ಇದೆ ಓಕೆನಾ. ಜಾಬ್ ಆಫರ್ CGPA ಗ್ರೇಟರ್ ದನ್ ಈಕ್ವಲ್ ಟು 9 ಇರಬೇಕು. ಜಾಬ್ ಆಫರು ಎಸ್ ಇರಬೇಕು ಓಕೆನಾ. ಇದು ನೋಡಿ ಗೊತ್ತಾಗುತ್ತೆ, ಗ್ರೇಟರ್ ದನ್ ಈಕ್ವಲ್ ಟು 9 ಎಷ್ಟು ಅಂತ. ಸೊ ಇಲ್ಲಿ ಒಂದಿದೆ, ಮತ್ತು ಇಲ್ಲಿ 2 ಇದೆ, ಎಲ್ಲೇ 3, ಇಲ್ಲೇ 3 ಇದೆ, 3 ಇದೆಯಾ. ಸೊ ನೆಕ್ಸ್ಟು ಗ್ರೇಟರ್ ದನ್ ಈಕ್ವಲ್ ಟು 9 ಇದ್ದು ನೋ ಯಾವ ಎಷ್ಟಿದೆ, ಒಂದೇ ಓಕೆನಾ. ಸೊ ಹಾಂ
ದಾನ್ ಈಕ್ವಲ್ ಟು 8 ಇದ್ದಾಗ ಎಸ್ ಎಷ್ಟಿದೆ? 4 ಇದೆಯಾ? 1 2 3 ಇದು ಗ್ರೇಟರ್ ದಾನ್ ಈಕ್ವಲ್ ಟು 8 ಕಣಲೆ 4 ಇದೆಯಾ? ಸೊ 4 ಗ್ರೇಟರ್ ದಾನ್ ಈಕ್ವಲ್ ಟು 8 ಇದ್ದಾಗ ಎಸ್ ಎಷ್ಟಿದೆ? ಸೊ ನೋ ಎಷ್ಟಿದೆ? ಯಾವುದು ಇಲ್ಲ. ಇಲ್ಲ 0. ಗ್ರೇಟ್ ಲೆಸ್ ದೆನ್ ಆರ್ 8 ಇದ್ದಾಗ ಎಸ್ ಎಷ್ಟಿದೆ? 0. ಲೆಸ್ ದೆನ್ ಆರ್ ಲೆಸ್ ದೆನ್ ಎಸ್ ಇಲ್ಲ. ಎಸ್ ಎಷ್ಟಿದೆ? ನೋ ಎಷ್ಟಿದೆ? 2. ಓಕೆ. ಈಗ ಟೋಟಲ್ ಎಷ್ಟಾಯ್ತು ನಮಗೆ? ಇಲ್ಲಿ 4 ಇದೆಯಾ, ಇದು 4 ಇದೆಯಾ, ಇದು 2. ಸೊ ಟೋಟಲ್ ನಮಗೆ 10 ಬರಬೇಕು. 2 + 2 ಸೊ 4 + 4 8 8 + 2 10 ಆಯಿತಾ? ಆಮೇಲೆ ಎಂಟ್ರೋಪಿ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಇದರಲ್ಲಿ. ಯಾವುದನ್ನ ಒಂದು ಕಾಲಮಲ್ಲಿ 0 ಇತ್ತು ಅಂದರೆ ಅದ್ರ ಎಂಟ್ರೋಪಿ 0 ಆಗುತ್ತೆ. ಸರಿನಾ? ಸೊ ಇದ್ರದ್ದು 0 ಆಗುತ್ತೆ, ಇದ್ರದ್ದು 0 ಆಗುತ್ತೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು CGPA ಗ್ರೇಟರ್ ದಾನ್ ಈಕ್ವಲ್ ಟು 8 ಮಾತ್ರ. 9 ಮಾತ್ರ. ಸೊ ಎಂಟ್ರೋಪಿ ಆಫ್ CGPA ಗ್ರೇಟರ್ ದಾನ್ ಈಕ್ವಲ್ ಟು 9. ಓಕೆನಾ? ಇಲ್ಲಿ ಏನಂತ ಹಾಕೊತೀವಿ ಈಗ? ಟೋಟಲ್ ಎಷ್ಟಿದೆ ನಮಗೆ? 4/10 ಆಫ್ 4/10 ಹೆಂಗೆ ಅಂತ ಹೇಳಿದ್ರೆ ಟೋಟಲ್, ಸರಿನಾ? ಮೈನಸ್ 3/4 ಬರಬೇಕು. ಅಂದರೆ 3/4 log 2 ಆಫ್ 3/4 ಪ್ಲಸ್ ಮೈನಸ್ 1/4 log 2 ಆಫ್ 1/4. ಓಕೆನಾ? ಎಷ್ಟು ಬರುತ್ತೆ? ಏನಾಯ್ತು ಇದಕ್ಕೆ? ಪ್ರೆಸ್ ಮಾಡಿದ್ರೆ ಅದು ಹಂಗೆ ಬರುತ್ತೆ. ನೋಡಿ 2 minus 3/4 of log base 2 3/4 minus 1/4. ಇದು ಗೊತ್ತಾಯ್ತಾ ಹೆಂಗೆ ಮಾಡ್ಕೊಳ್ಳೋದು ಅಂತ? 4 ಅಂದರೆ ಟೋಟಲ್ಲು ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಡೇಟಾ ಸೆಟ್ಸು. ಇದು 3 ಬಂದು ಎಸ್ಸು, 4 ಬಂದು ಟೋಟಲ್ಲು. ಸೊ 1 ಬಂದು ನೋ, 4 ಬಂದು ಟೋಟಲ್ಲು. 0.3245 0.3245. ಸೊ ಎಂಟ್ರೋಪಿ ಬಂದು 0.3245. ಸೊ ಈಗ ಇದ್ರದ್ದು ಗೇನ್ ಕಂಡುಹಿಡಿಬೇಕು. ಗೇನ್ ಆಫ್ CGPA. ಗೇನ್ ಆಫ್ CGPA ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಎಂಟ್ರೋಪಿ ಇನ್ಫೋ ಆಫ್ ಟಾರ್ಗೆಟ್ ನಾವು ಫೈಂಡ್ ಮಾಡಿದ್ದೀವಲ್ವಾ ಅದು ಮೈನಸ್ ಎಂಟ್ರೋಪಿ ಆಫ್ CGPA ಗ್ರೇಟರ್ ದಾನ್ ಈಕ್ವಲ್ ಟು 9. ಓಕೆನಾ? ಸೊ ಎಂಟ್ರೋಪಿ ಆಫ್ ಇನ್ಫೋ ಟಾರ್ಗೆಟ್ ಕಂಡುಹಿಡಿದಿದ್ದೀವಿ. ಎಷ್ಟು? 0.8807 ಮೈನಸ್ 0.3245. ಓಕೆನಾ? ಎಷ್ಟಾಯಿತು? 0.55. ಒಂದು ನಿಮಿಷ. 0.5562. ಸೊ ಈಗ ಗೇನ್ ಆಫ್ CGPA ಕಂಡುಹಿಡಿದ್ವಿ. ಓಕೆನಾ? ಈಗ CGPA ಮುಗಿದೋಯ್ತು. ನೆಕ್ಸ್ಟು ಸ್ಟೆಪ್ಪು ಯಾವುದ್ರದ್ದು? CGPA ಆದಮೇಲೆ ಇದ್ದು ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲ ಓಕೆನಾ? ಇದಾದಮೇಲೆ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್. ಹಾಂ ಎಲ್ಲ ಇದರಲ್ಲೇ ಕೇಳ್ಕೊಳುತ್ತೆ. ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಮತ್ತು ಇದ್ರದ್ದು ಟೋಟಲು ಮತ್ತು ಎಂಟ್ರೋಪಿ. ಓಕೆನಾ? ಈಗ ಇಂಟ್ರಾಕ್ಟಿವ್ನೆಸ್ ನಮ್ದು ಏನೇನಿತ್ತು? ಎಸ್ಸು ನೋ ಅಷ್ಟೇ ಇದ್ದಿದ್ದು. ಆಯಿತಾ? ಎಸ್ಸು ನೋ. ಇಂಟ್ರಾಕ್ಟಿವ್ನೆಸ್ ಎಷ್ಟಿದ್ದಾಗ ಜಾಬ್ ಆಫರ್ ಎಸ್ ಎಷ್ಟಿದೆ? 5
5 ನೋ 3. ಇದು 2 2 ಸೊ ಟೋಟಲು 6 ಆಯಿತು, ಇದು 4 ಆಯಿತು. ಸೊ ಟೋಟಲು 10. ಸೊ ಈಗ ಸೇಮ್ ಆವಾಗ ನಾವೇನೋ ಫೈಂಡ್ ಔಟ್ ಮಾಡಿದ್ವಿ, ಈಗ ಎಂಟ್ರೋಪಿ ಫೈಂಡ್ ಔಟ್ ಮಾಡಿದ್ವಿ. ಎಂಟ್ರೋಪಿ ಹೆಂಗೆ ಫೈಂಡ್ ಔಟ್ ಮಾಡೋದು? ಎಂಟ್ರೋಪಿ ಆಫ್ ಟಿ ಇಂಟ್ರಾಕ್ಟಿವ್ನೆಸ್. ಟಿ ಅಂತ ಹೇಳಿದ್ರೆ ಟೋಟಲ್ ಅಂತ, ಓಕೆನಾ? ಟೋಟಲ್ ಅಂತ ಟಿ ಅಂದರೆ. ಸೊ ಇಂಟ್ರಾಕ್ಟಿವ್ನೆಸ್ ಟೋಟಲ್, ಓಕೆನಾ? ಸೊ ಫಸ್ಟು ಎಷ್ಟು ಬರ್ಕೋಣ? 6/10 ಇಂಟು -5/6 log 2 of 5/6 minus 1/6 log 2 of 1/6. ನೆಕ್ಸ್ಟು ಈಗ ಅವಾಗಲೇ ಒಂದೇ ಒಂದು ಇದ್ದಕ್ಕೆ ಹಿಂಗೆ ಬರೋದ್ವಿ ಅಲ್ವಾ? ಈಗ ನೋದು ಇಲ್ಲೇ ಆ್ಯಡ್ ಮಾಡ್ತಾ ಇದೀವಿ, ಬಿಕಾಸ್ ಇಲ್ಲೆಲ್ಲೂ 0 ಇಲ್ಲ ಡೈರೆಕ್ಟ್ ಬರ್ಕೊಳಕ್ಕೆ. ಸೊ ಇಲ್ಲಿ ಪ್ಲಸ್ ಅಂತ ಬರ್ಕೊಂಡು ನೆಕ್ಸ್ಟ್ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡು 4/10 minus 2/4 log 2 of 2/4 minus 2/4 log 2 of 2/4. ಎಷ್ಟು ಬರುತ್ತೆ ಇಂಟ್ರಾಕ್ಟಿವ್ನೆಸ್ಸು? ಎಂಟ್ರೋಪಿ ಇದ್ರದ್ದು ಮಚ್ಚ ಮಾಡ್ದ ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ ಆಗ್ತಿದ್ದೀನಿ ಅದೇ ಸರ್. ಫುಲ್ ಹಾಕ್ಬೇಡ, ಬೇಡವಾ? ಅಷ್ಟೊಂದು ಆಗುತ್ತಾ? ಆಮೇಲೆ ಅಷ್ಟೊಂದು ಬರಲ್ಲ. ಇಷ್ಟುದಲ್ಲ, ಇಷ್ಟುದು ಅನ್ಸುತ್ತೆ, ಇಷ್ಟುದು ಅನ್ಸುತ್ತೆ, ಇದು ಅನ್ಸುತ್ತೆ. 6/10 ಆಫ್ 0.3900 ಇದ್ರದ್ದು ಮಾತ್ರ 6 ಇಂಟು ಫುಲ್ ಬ್ರಾಕೆಟ್ 0.3900 ಇದ್ರದ್ದು ಪ್ಲಸ್ ಅದ್ರದ್ದು ಆಗ್ತದೆ. ಅಲ್ಲ ಆಯ್ತಲ್ಲ, ಅಲ್ಲೈತೆ, ಅವ್ರು ಮಾಡ್ತೀನಿ ಅಂತ. ಇಲ್ಲ ಮಾಡು, ಬೇಗ ಮುಗಿಯುತ್ತೆ. ಇಲ್ಲಿ ಸೊ ಇದ್ರದ್ದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 0. ಮಾಡಿದೊಂದು ತೆಗೆದ್ಬಿಟ್ಟಾ? ಇಲ್ಲ 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 ಸೊಟ್ಟು ಹೋಗ್ತಿದೆ ಫೋನು. ನಾನೇ ಹಂಗಿಟ್ಟಿರೋದು, ಬೀಳ್ತಿದ್ದಕ್ಕಲ್ಲ, ಲೈಕ್ ಸರಿಯಾಗಿ ಆ್ಯಂಗಲ್ ಕಾಣಿಸ್ತಿಲ್ಲ. 0.4 0.4. ಸೊ ಇದೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 0.4 + 0.3900 0.79 ಬರುತ್ತೆ. ಸೊ ಎಂಟ್ರೋಪಿ ಆಫ್ ಇಂಟ್ರಾಕ್ಟಿವ್ನೆಸ್ ಎಷ್ಟು? 0.79. ಸೊ ಸೇಮ್ ಹಿಂಗೇನೆ ನಾವು ಯಾವುದಕ್ಕೆ ಮಾಡಬೇಕು? ಪ್ರಾಕ್ಟಿಕಲ್ ನಾಲೆಜಿಂಗ್ ಮಾಡಬೇಕು. ಗೇನ್ ಕಂಡಿಬೇಕು, ಸಾರಿ, ಗೇನ್ ಆಫ್ ಇಂಟ್ರಾಕ್ಟಿವ್ನೆಸ್. ಗೇನ್ ಆಫ್ ಇಂಟ್ರಾಕ್ಟಿವ್ನೆಸ್ ಎಷ್ಟು ಬರುತ್ತೆ ನಮಗೆ? 0.8807 ಮೈನಸ್ 0.79 ನಮಗೆ ಎಷ್ಟು ಬರುತ್ತೆ ಅಂದರೆ ಆಲ್ಮೋಸ್ಟ್ 0.0911 ಹತ್ತಿರ ಬರುತ್ತೆ, ಓಕೆನಾ? ಸೊ ಇದು ಗೇನ್ ಕಂಡುಹಿಡಿದ್ವಿ. ಸೊ ಇಂಟ್ರಾಕ್ಟಿವ್ನೆಸ್ಸಿಗೆ ಏನು ಮಾಡಿದ್ವು ಅದೇ ಥರ ಪ್ರಾಕ್ಟಿಕಲ್ ನಾಲೆಜಿಗೆ ಮಾಡಬೇಕು. ಪ್ರಾಕ್ಟಿಕಲ್ ನಾಲೆಜಿಗೆ ಮಾಡಿ ನೀನು ಮಾಡ್ತಾಯಿದ್ದೀನಿ ಅಲ್ಲಿ ಬುಕ್ಕಲ್ಲಿ, ನಾನು ಮಾಡಲ್ಲ. ಪ್ರಾಕ್ಟಿಕಲ್ ನಾಲೆಜಿಗೆ ಮಾಡು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲಿಗೆ ಮಾಡು. 0.0907 ಅಂತ ಫುಲ್ ಮಾಡ್ತೀವಲ್ಲ. ಸೊ ನಮಗೆ ಏನು ಬಂತು? ಲಾಸ್ಟಲ್ಲಿ ಎಲ್ಲನೂ ಮಾಡಬೇಕು. ನಾವು ಪ್ರಾಕ್ಟಿಕಲ್ ನಾಲೆಜಿಗೂ ಮಾಡಬೇಕು ಅದೇ ಥರ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ಗೂ ಮಾಡಬೇಕು. ಸೊ ಅದಾದಮೇಲೆ ನಮಗೆ ಆಟ್ರಿಬ್ಯೂಟ್ಸ್ ಏನೇನಿದೆ ಸೈಡಲ್ಲಿ ಬರ್ಕೊಂಡು
ಏನೇನಿದೆ ನಮಗೆ ಸಿ ಜಿ ಪಿ ಎ, CGPA, Interactiveness, interactiveness, practical communication skills. ಪ್ರಾಕ್ಟಿಕಲ್ ನಾಲೆಜ್, ಕಮ್ಯುನಿಕೇಷನ್ ಸ್ಕಿಲ್ಸ್. ಇದ್ರದ್ದು ನಮಗೆ 0.5564 ಗೇನ್ ಬಂತು. ಗೇನ್ ವ್ಯಾಲ್ಯೂಸ್ ಬರ್ಕೊಬೇಕು ಇಲ್ಲಿ. Okay. ಓಕೆನಾ? 0.2246, 0.5203. ಓಕೆನಾ? ಗೇನ್ ವ್ಯಾಲ್ಯೂಸ್ ಬರ್ಕೊಬೇಕು. ಇದೆಲ್ಲ ಗೇನ್ ವ್ಯಾಲ್ಯೂಸು. ಇದು ನಮ್ದು ಆ್ಯಕ್ಟಿವಿಟಿ. ನಾನು ಇಷ್ಟು ಮಾಡಿದ್ದೀನಿ, ಇವೆರಡನ್ನ ಮಾಡ್ಕೊಬೇಕು. ಹಂಗೆ ಇದೆರಡು ಏನು ಮಾಡಿದ್ವು ಹಂಗೆ ಇದನ್ನು ಮಾಡಬೇಕು. ಸೊ ಈಗ ಇದಿಷ್ಟರಲ್ಲಿ ನಮಗೆ ಹೈಯೆಸ್ಟ್ ಯಾವ್ದು ಬಂದಿತ್ತು, ಜಾಸ್ತಿ ಇರೋದು 5564 ಅಂದರೆ ಸಿ ಜಿ ಪಿ ಎ. ಸೊ ಸಿ ಜಿ ಪಿ ಅಂತ ಕನ್ಸಿಡರ್ ಮಾಡಬೇಕು. ಸಿ ಜಿ ಪಿ ಅಂತ ಕನ್ಸಿಡರ್ ಮಾಡಿ ಅದು ಸರ್ಕಲಲ್ಲಿ ಇರಬೇಕು ಸಿ ಜಿ ಪಿ ಎ. ಓಕೆನಾ? ಸಿ ಜಿ ಪಿ ಎಲ್ಲಿ 3 ಇದೆ. ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 9, ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 8, ಲೆಸ್ ದಾನ್ 8. ಸೊ 3 ಕಡೆ ಬರ್ಕೊಂತೀರ. ಇಲ್ಲಿ ಜಾಬ್ ಆಫರು ಏನಾಗುತ್ತೆ, ಜಾಬ್ ಆಫರ್ ಎಸ್. ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 8ಅಲ್ಲಿ ಹೈಯೆಸ್ಟ್ ಯಾವ್ದು ಬಂದಿತ್ತು ನಮಗೆ, ಸಮಥಿಂಗ್ ಆ ಟೇಬಲ್ ತೋರಿಸ್ತೀನಿ. ಎಷ್ಟು ಬರುತ್ತಾ, ಗ್ರೇಟರ್ ದಾನ್ ಈಕ್ವಲ್ ಟು 8ಗೆ ಜಾಬ್ ಆಫರು. ಹಾಗೆ ಗ್ರೇಟರ್ ದಾನ್ ಲೆಸ್ ದಾನ್ ಈಕ್ವಲ್ ಟು 8ಗೆ ಹೈಯೆಸ್ಟ್ ಯಾವ್ದು ಇದ್ದಿದ್ದು ಇಲ್ಲಿ, ಹೈಯೆಸ್ಟ್ ಆಯಿತು ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋಗೆ 2 ಇದೆ. ಹೈಯೆಸ್ಟ್ ಅಲ್ವಾ, ಹೈಯೆಸ್ಟ್ ವ್ಯಾಲ್ಯೂಸು. ಸೊ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದಕ್ಕೆ ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಆಗುತ್ತೆ. ಓಕೆನಾ? ಅದಾದಮೇಲೆ ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಟೇಬಲ್ ಬರೀಬೇಕು ಚಿಕ್ಕದಾಗಿ. ಈ ಜಾಗ ಸಾಲ job offer is equal to yes, job offer is equal to no, greater than equal to less than 8. ಇಲ್ಲಿ ಏನೇನು ಬರುತ್ತೆ ಅಂದರೆ ಇಂಟ್ರಾಕ್ಟಿವ್ನೆಸ್ಸು, ಕಮ್ಯುನಿಕೇಷನ್ ಸ್ಕಿಲ್ಲು ಎಲ್ಲ ಇಲ್ಲಿ ಬರೀಬೇಕು. ಇಂಟ್ರಾಕ್ಟಿವ್ನೆಸ್ಸು ಮತ್ತು ಪ್ರಾಜೆಕ್ಟ್ ನಾಲೆಜು, ಕಮ್ಯುನಿಕೇಷನ್ ಸ್ಕಿಲ್ಲು, ರಿಸಲ್ಟ್. ಹಲೋ ಏನಮ್ಮ? ಸರಿ. ಈಗ ಜಾಬ್ ಆಫರಲ್ಲಿ ಇಲ್ಲಿ ಏನು ಬರೀಬೇಕು ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ 9 ಇದ್ದಾಗ ಇಂಟ್ರಾಕ್ಟಿವ್ನೆಸ್ ಯಾವುದಾದಿದೆ ಅದನ್ನು ಮಾತ್ರ ಬರೀತೀರಾ. ಓಕೆನಾ? ಇಂಟ್ರಾಕ್ಟಿವ್ನೆಸ್ಸು ಎಸ್ ಇದೆ, ವೆರಿ ಗುಡ್ ಇದೆ, ಮತ್ತು ಗುಡ್ ಇದೆ, ಜಾಬ್ ಆಫರ್ ಎಸ್ ಇದೆ. ಓಕೆನಾ? ಮತ್ತು ಇಲ್ಲಿ ನೋ ಇದೆ, ಎಸ್ ಇದೆ, ನೋ ಇದೆ, ವೆರಿ ಗುಡ್ ಇದೆ, ಗುಡ್ ಇದೆ, ಎಸ್ ಇದೆ, ಎಸ್ ಇದೆ, ನೋ ಇದೆ, ಪೂರು, ಮಾಡರೇಟು, ಗುಡ್ಡು, ಆ್ಯಾವ್ರೇಜು. ಇಲ್ಲಿವರೆಗೂ ಬರ್ತಾ ಇದಾ? ಇದು ಒಂದು ಡಿಸಿಷನ್ ಎಂಟ್ರಿ. ಇದು ಇಟ್ರೇಷನ್ 1. ಓಕೆನಾ? ಎಂಟೈರ್ ಸೆಟ್ ಇಟ್ಕೊಂಡು ಡೇಟಾ ಸೆಟ್ಟು ಇಲ್ಲಿವರೆಗೂ ಮಾಡಿದ್ವಿ. ಇದು ಗೊತ್ತಾಯ್ತಾ? ಯಾವ್ದಾದ್ರು ಬಂತು ನಮಗೆ ಹೈಯೆಸ್ಟ್ ಯಾವುದಿದೆಯೋ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇದನ್ನು ಡ್ರಾ ಮಾಡ್ತೀವಿ. ಗ್ರೇಟರ್ ದ್ಯಾನ್ 8 ಇದ್ದಾಗ ನಮಗೆ ಎಂಟ್ರೋಪಿ 0 ಇದೆ, ಅದಕ್ಕೆ ಇದನ್ನು ಕನ್ಸಿಡರ್ ಮಾಡೋಣ. ಅಲ್ಲಿ ಹೈಯೆಸ್ಟ್ ಟೇಬಲಲ್ಲಿ ನಾವು ಟೇಬಲ್ ಮಾಡ್ಕೊಂಡಿರ್ತೀವಿ ನೋಡೋದನ್ನು. ಈ ಟೇಬಲಲ್ಲಿ ಹೈಯೆಸ್ಟ್ 0 ಗ್ರೇಟರ್ ದ್ಯಾನ್ 8ಗೆ ಹೈಯೆಸ್ಟ್ ಯಾವುದಿದೆ ಎಷ್ಟಿದೆ, ಇದೆ 0. ನಾನು ಇದು ಜಾಬ್ ಆಫರು ಎಸ್ ಇದೆ. ಸೊ ಜಾಬ್ ಆಫರ್ ಎಸ್ ಅಂತ ಬರ್ತೀವಿ ಇಲ್ಲಿ. ಮತ್ತೆ ಅಲ್ಲಿ ಹಂಗೆ ಕಣೆ ಮುಂದೆ ಬ್ರಾಂಚಿಂಗ್ ಮಾಡಕ್ಕೆ ಇನ್ನೊಂದೇನು ಇಲ್ಲ. ಸೊ ಸಮಾಧಾನ ಲೀಫ್ ನೋಡಿ ಅದನ್ನ ಹೇಳಿದ್ದು. ಎಂಟ್ರೋಪಿ ಇರೋದು, ಎಂಟ್ರೋಪಿ 0 ಇರೋದ್ರಿಂದ ಮುಂದೆ ಏನು ಬರೆಯೋಕ್ಕಾಗಲ್ಲ, ಅದನ್ನು ಬರ್ಬಿಟ್ಟು ಬಿಡ್ತೀವಿ ಅಂತಲೇ ಹೇಳ್ತಾ ಇರೋದು. ಗಮನ ಇಲ್ಲಿ ಸ್ವಲ್ಪ ನೆಕ್ಸ್ಟ್ ಇದು ಗೊತ್ತಾಯ್ತಾ ಮಾಡೋದು. ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದ್ಯಾನ್ 9, ಗ್ರೇಟರ್ ದ್ಯಾನ್ 9 ಇದ್ದಾಗ ಏನೇನಿದೆಯೋ ಅದೆಲ್ಲ ಇಲ್ಲಿ ಬರ್ಕೊತೀವಿ. ಓಕೆನಾ? ಗ್ರೇಟರ್ ದ್ಯಾನ್ 9 ಇದೆ, ನೋ, ಆ್ಯಾವ್ರೇಜು, ಪೂರು, ನೋ, ನೋ ಆ್ಯಾವ್ರೇಜ್, ಪೂರ್, ನೋ ಬರ್ಕೊತೀವಿ. ಎಲ್ಲ ಗ್ರೇಟರ್ ದ್ಯಾನ್ 9 ಏನೇನಿದೆಯೋ ಅದೆಲ್ಲ ಇಲ್ಲಿ ಬರ್ಕೊತೀವಿ. ಸೊ ಟೋಟಲ್ ಆಗಿ
4 ಇದೆ ತಾನೇ ನಮಗೆ, 4 ಇದೆ ಟೋಟಲ್ ಆಗಿ ಗ್ರೇಟರ್ ದನ್ ಈಕ್ವಲ್ ಟು 8 9 ಅದನ್ನು ಇಲ್ಲಿ ಬರ್ಕೊಂತೀವಿ. ಓಕೆನಾ, ಇದು ಇಟ್ರೇಷನ್ 1 ಟ್ರೀ. ನೆಕ್ಸ್ಟು ಇಟ್ರೇಷನ್ 2. ಇಟ್ರೇಷನ್ 2 ಸೇಮ್ ಇಲ್ಲಿ ಏನೇನು ಪ್ರೊಸೀಜರ್ ಮಾಡಿದ್ರು ಅದೆಲ್ಲ ಪ್ರೊಸೀಜರ್ ರಿಪೀಟ್ ಆಗ್ಬಿಟ್ಟು ಮತ್ತೆ ಏನೇನು ಮಾಡಿದ್ರು ಅದೆಲ್ಲ ಮತ್ತೆ ಮಾಡಬೇಕು ಫಸ್ಟಿಂದ. ಇದು ಸಮೇತ ಮುಂಚೆ ಮಾಡಬೇಕು. ಎಂಟ್ರೋಪಿ ಮುಂಚೆ ಮಾಡಬೇಕು. ಅದರಲ್ಲಿ 10 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀರಲ್ಲ, ಈಗ ಈ ಟೇಬಲ್ ಮಾತ್ರ ಕನ್ಸಿಡರ್ ಮಾಡಬೇಕು. ಈ ಫೋರ್ತ್ ಡೇಟಾ ಇರೋದು ಮಾತ್ರ. ಸೊ ಎಂಟ್ರೋಪಿ ಇನ್ಫೋ ಏನಾಗುತ್ತೆ ಅವಾಗ, ಇನ್ಫೋ ಆಫ್ ಟಾರ್ಗೆಟ್ ಟಾರ್ಗೆಟ್ ಅಂದರೆ ಜಾಬ್ ಆಫರ್. ಸೊ ಅವಾಗ ಏನಾಗುತ್ತೆ ಇದ್ರದ್ದು ಎಂಟ್ರೋಪಿ. ಸೊ ಅವಾಗ ಎಷ್ಟಿದೆ ಇದರಲ್ಲಿ, S 3 ಇದೆ, ನೋ ಇಸ್ ಈಕ್ವಲ್ ಟು 1 ಇದೆ. ಸೊ ಆಗೇನಾಗುತ್ತೆ 3/4 log 2 of 3/4 plus 1/4 log 2 of 1/4. ಸೊ ಈ 3 ಬಂದು ಎಸ್, 4 ಬಂದು ಟೋಟಲ್ ಡೇಟಾ ಸೆಟ್ ಎಷ್ಟಿದೆ ಅಂತ, 1 ಬಂದು ನೋ, 4 ಬಂದು ಟೋಟಲ್ ಡೇಟಾ ಸೆಟ್ ಎಷ್ಟಿದೆ. ಸೊ ಆಗ ಇವಾಗ ಎಷ್ಟಾಗುತ್ತೆ 0.8108 ಆಗುತ್ತೆ. ಸೊ ಆಗ ಈಗ ಮತ್ತೆ ಇದೇನಾಗುತ್ತೆ ಅಪ್ಡೇಟ್ ಆಗುತ್ತೆ. ಎಷ್ಟಕ್ಕೆ 0.8108ಗೆ ಅಪ್ಡೇಟ್ ಆಗುತ್ತೆ. ಓಕೆನಾ, ಇದಾದಮೇಲೆ ಮತ್ತೆ ಗೇನ್ ಟೇಬಲ್ ಹಾಕೊಬೇಕು. ಅಂದರೆ ಸಿ ಜಿ ಪಿ ಎಗೆ ಟೇಬಲ್ ಹಾಕೊಬೇಕು. ಸಿ ಜಿ ಪಿ ಎಗೆ ಮಾಡೋಂಗಿಲ್ಲ, ಬಿಕಾಸ್ ನಮಗಿರೋದೇ ಒಂದು ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 8. ಸೊ ಸಿ ಜಿ ಪಿ ಎಗೆ ಸ್ಕಿಪ್ ಮಾಡ್ಬೋದು. ಓಕೆನಾ, ನಮಗೆ ಬೇರೆ ಇತ್ತು ಅಂದರೆ ಮಾಡಬೇಕಿತ್ತು, ನಾವು ಒಂದೇ ಅಲ್ವ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ಏನು ಮಾಡೋಂಗೆ ನೆಸೆಸಿಟಿ ಇಲ್ಲ. ಸೊ ಸಿ ಜಿ ಪಿ ಎಗೆ ಏನು ನೆಸೆಸಿಟಿ ಇಲ್ಲ. ಸೊ ಸಿ ಜಿ ಪಿ ಎ ರೇಸ್ ಆಗಿಬಿಡುತ್ತೆ. ನೆಕ್ಸ್ಟು ನಮಗೆ ಇಂಟ್ರಾಕ್ಟಿವ್ನೆಸ್ಸಲ್ಲಿ ನಮ್ಗೆ ಏನೇನಿದೆ, ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ಸು, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಟೋಟಲ್. ಓಕೆನಾ, ಇಂಟ್ರಾಕ್ಟಿವ್ನೆಸ್ಸು ಎಸ್ಸು ನೋ ಅಷ್ಟೇ ಇರೋದು. ಸೊ ಎಸ್ ಇದ್ದಾಗ ಎಸ್ ಎಷ್ಟಿದೆ, 1 2 ಇದೆ. ಎಸ್ ಇದ್ದಾಗ ನೋ ಎಲ್ಲಿದೆ, ಇಲ್ಲ 1 ಇಲ್ಲ 0 ಇದೆ. ಸೊ ಇದು ಟೋಟಲ್ 2 ಆಯಿತು. ಸೊ ನೋ ಇದ್ದಾಗ ನೋ ಎಷ್ಟಿದೆ, ನೋ ಇದ್ದಾಗ ಎಸ್ ಎಷ್ಟಿದೆ, 1 ಇದೆ. ನೋ ಇದ್ದಾಗ ನೋ ಎಷ್ಟಿದೆ, 1 ಇದೆ. ಸೊ ಇದು ಟೋಟಲ್ 2 ಆಯಿತು. ಸೊ ಈಗ ಇದ್ರದ್ದು ಎಂಟ್ರೋಪಿ ಏನಾಗುತ್ತೆ, ಎಂಟ್ರೋಪಿ 0 ಆಗುತ್ತೆ. ಈಗ ನಾವು ಎಂಟ್ರೋಪಿ ಇದ್ರದ್ದು ಮಾತ್ರ ಫೈಂಡ್ ಔಟ್ ಮಾಡೋದು. ಹಾಗೆ ಫಾರ್ಮುಲಾ ಏನು, 2/4 half minus 1/2 log of 1/2 minus 1/2 log 2 of 1/2. ಇದು ಗೊತ್ತಾಯ್ತಾ? ಇದಿಷ್ಟು ಬಂದು ಇದ್ರದ್ದು, ಇದಿಷ್ಟು ಬಂದು ಇದ್ರದ್ದು. ಓಕೆನಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 0.4997 ಬರುತ್ತೆ. ಓಕೆನಾ? ಮತ್ತು ಇದ್ರದ್ದು ಗೇನ್ ಕಂಡುಹಿಡಿಯಬೇಕು. ಗೇನ್ ಆಫ್ ಇಂಟರಾಕ್ಟಿವ್ನೆಸ್ ಏನೋ ಇದು ಮೈನಸ್ ಇದು 0.8108 ಮೈನಸ್ 0.4997 ಎಷ್ಟು ಬರ್ತವೆ ನಮಗೆ, 0.311 ಬರುತ್ತೆ. ಸೊ ಈಗ ಇದು ಇಂಟ್ರಾಕ್ಟಿವ್ನೆಸ್ ಇದಿರೋದು ಅಪ್ಡೇಟ್ ಆಗುತ್ತೆ, 0.311. ಓಕೆನಾ? ಮತ್ತು ಇದೇ ಥರ ಇಂಟ್ರಾಕ್ಟಿವ್ನೆಸ್ಸು ಮಾಡ್ದಂಗೆ ಪ್ರಾಕ್ಟಿಕಲ್ ನಾಲೆಜ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಮಾಡಬೇಕು. ಸೊ ಅದೆಷ್ಟು ಬರುತ್ತೆ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜು, 0.8108 ಬರುತ್ತೆ. ಇದು 0.8108 ಬರುತ್ತೆ. ಓಕೆನಾ? ಇದು ಮಾಡಾದ್ಮೇಲೆ ಈಗ ಇದರಲ್ಲಿ ಹೈಯೆಸ್ಟ್ ಯಾವುದಿದೆ, ಎರಡರಲ್ಲಿ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ಕೊಬೋದು. ಇದಾರ ಕನ್ಸಿಡರ್ ಮಾಡ್ಬೋದು, ಇದಾರ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಆಗ ಟ್ರೀ ಏನು ಮಾಡ್ತೀರಾ, ಇದು ಇಟ್ರೇಷನ್ 1 ಟ್ರೀ ನಾನು ಇವಾಗ ರೇಸ್ ಮಾಡಿದ್ದು. ಇಟ್ರೇಷನ್ 2 ಆದಮೇಲೆ ಟ್ರೀ ಹೆಂಗೆ ಬರುತ್ತೆ ಅಂದರೆ, ಸಿ ಜಿ ಪಿ ಎ
ಗ್ರೇಟರ್ ದ್ಯಾನ್ +8 ಇದು ಗೇನ್ ಕನ್ಸಿಡರ್ ಮಾಡ್ಬೇಕಾ ಎಂಟ್ರೋಪಿ ತಾನೇ ಕನ್ಸಿಡರ್ ಮಾಡಬೇಕು Gain. 3 ಎಕ್ಸ್ಟೆಂಡ್ ಮಾಡೋಕ್ಕೆ. ಗೇನ್ ಕಂಡುಹಿಡಿಸ್ತಾ. ಸೊ ಜಾಬ್ ಆಫರ್ ನೋ ಇತ್ತು ಇದಕ್ಕೆ. ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 8ಗೆ ಜಾಬ್ ಆಫರ್ ಏನಿತ್ತು ಎಸ್ ಇತ್ತು. ಆಯಿತಾ? ಇಲ್ಲಿ ಮಧ್ಯದಲ್ಲಿ ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 9 ಅಂತ ತೊಗೊತೀವಿ. 9 ಅಂತ ತೊಗೊಂಡಾದ್ಮೇಲೆ ನಾವು ಇವಾಗ ಯಾವ್ದು ಕನ್ಸಿಡರ್ ಮಾಡ್ತಾಯಿದ್ದೀವಿ? ನಾನು ಇದನ್ನು ಕನ್ಸಿಡರ್ ಮಾಡ್ಕೊತೀವಿ. ಈಗ ಯಾವ್ದಾರ ಮಾಡ್ಕೊಬೋದು. ಆಯಿತಾ? ಪ್ರಾಕ್ಟಿಕಲ್ ನಾಲೆಜ್ ಕನ್ಸಿಡರ್ ಮಾಡೋಣ. ಪ್ರಾಕ್ಟಿಕಲ್ ನಾಲೆಜಲ್ಲಿ ಎಷ್ಟಿದೆ? 3 ಇದೆ. 1 2 3. ಏನೇನು? ವೆರಿ ಗುಡ್ಡು, ಆ್ಯಾವ್ರೇಜ್. ಆಯಿತಾ? ಈಗ ನೆಕ್ಸ್ಟ್ ಟೈಮ್ ನೋಡಬೇಕು. ಈಗ ಇದೆಲ್ಲ ಲೆಫ್ಟ್ ನೋಡೋಗ್ಬಿಡುತ್ತೆ. ಈಗ ನೋಡಿದ್ರೆ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡೋಕ್ಕಾಗದಿರ್ಬೋದು. ಆಯಿತಾ? ಏನಕ್ಕೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ನಾಲೆಜ್ದು ಎಂಟ್ರೋಪಿ 0 ಬರುತ್ತೆ. ಅದಕ್ಕೆ ಗೇನ್ ಏನಾಗಿದೆ? ಸೇಮ್ ಎಂಟ್ರೋಪಿ ಥರನೇ ಇರೋದು. ಎಂಟ್ರೋಪಿ ಸೇಮ್ ಇದೆ ಅಲ್ವಾ? ಸೊ ಅಲ್ಲೇನಾಗುತ್ತೆ? ಇದು ಎಲ್ಲನೂ 0 0 ಬರುತ್ತೆ. ಅಂದರೆ ಯಾವ್ದಾನ ಒಂದು ಇದರಲ್ಲಿ 0 ಇರುತ್ತೆ. ಆಯಿತಾ? ಸೊ ಎಂಟ್ರೋಪಿ 0 ಬಂದಾದ್ಮೇಲೆ ನಾವು ಗೇನ್ ಹೆಂಗೆ ಕಂಡುಹಿಡಿಯೋದು? ದಿಸ್ ಎಂಟ್ರೋಪಿ ಮೈನಸ್ ಅದ್ರ ಎಂಟ್ರೋಪಿ. ಸೊ 0.8108 ಮೈನಸ್ 0 ಏನಾಯಿತು? 0.8. ಸೊ ಅದೆರಡು ಹಂಗೆ ಬಂದಿದೆ, ಸೇಮಾಗಿ ಬಂದಿದೆ. ಸೊ ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಮುಂದಕ್ಕೆ, ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನು ಮಾಡ್ತೀವಿ? ಇಲ್ಲಿ ಹೆಂಗೆ ನೋಡಿದ್ವು ಜಾಬ್ ಆಫರ್ ಇಸ್ ಈಕ್ವಲ್ ಟು ಯಾವ್ದು ಹೈಯೆಸ್ಟ್ ಇದೆಯೋ ಆ ಥರ ಇಲ್ಲಿ ಬರ್ಕೊಳ್ಳೋದು. ಇದು ಗೊತ್ತಾಯ್ತಲ್ವ ಇಲ್ಲಿ ಹೆಂಗೆ ಮಾಡೋದು ಅಂತ? ಅದೇ ಥರ ಇಲ್ಲೂ ಮಾಡೋದು. ಸೊ ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಬರುತ್ತೆ ಅವಾಗ ಗುಡ್ಡಿದು ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್ ಅಂತ ಬರುತ್ತೆ. ಆ್ಯಾವ್ರೇಜ್ ಇದ್ದಾಗ ಜಾಬ್ ಆಫರ್ ಇಸ್ ಈಕ್ವಲ್ ಟು ನಾವು ಬರುತ್ತೆ ಅಷ್ಟೇ. ಇದು ಫೈನಲ್ ಡಿಸಿಷನ್ ಟ್ರೀ. ಎಷ್ಟು ಮಾಡಬೇಕು, ಎಷ್ಟು ಮಾರ್ಕ್ಸ್? 10 ಇಲ್ಲಾಂದರೆ 12. ಇದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಒಂದ್ಸತಿ ಬಂದನ್ನು ನಡೆಸಿ. ಇದೊಂದೇ 1 hour ಆಯಿತಾ? ಇದು ಈಗ ಆಫ್ ಮಾಡಲ? ಇಲ್ಲ, ಆಫ್ ಮಾಡಲ್ಲ. ID3 ಆಯ್ತಲ್ವಾ? C4.5 ಸೇಮ್ ಏನು ಸ್ಟೆಪ್ ಮಾಡ್ದು ಎಲ್ಲ ಹೆಂಗೆ ಮಾಡ್ದು ಹಂಗೇನೆ ಬರೋದು. ಇಲ್ಲಿ ಗೇನ್ ಕಂಡುಹಿಡಿತೀವಿ ಗೊತ್ತಾ? ಗೇನ್ ಕಂಡುಹಿಡಿದಾದ್ಮೇಲೆ ಅಲ್ಲಿ ಸ್ಪಿಟ್ ರೇಷಿಯೋ ಅಂತ ಕಂಡುಹಿಡಿತೀವಿ. ಅದನ್ನ ಹೇಳ್ಕೊಡ್ತೀನಿ, ಅದೊಂದು ಹೇಳ್ಕೊಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಸೇಮ್ ಬರುತ್ತೆ. ಪಾಸ್ ಮಾಡಿದ್ದೀನಿ. ಪಾಸ್ ಮಾಡಬೇಕಾ? ಹಾಂ, ಪಾಸ್ ಮಾಡಿ. ಆಯ್ತಾ? ಏನಕ್ಕೋ ಪಾಸು? ಆವಾಗಲೂ ನೆಕ್ಸ್ಟು ಯಾವುದು? C4.5 ಡಿಸ್ಕ್ರೀಟ್ ಡೇಟಾ ಸೆಟ್ಗೆ ಮಾತ್ರ. ಡಿಸ್ಕ್ರೀಟ್ ಡೇಟಾ ಸೆಟ್ಟಲ್ಲಿ ಸೇಮ್ ಡೇಟಾ ಸೆಟ್ ಕನ್ಸಿಡರ್ ಮಾಡೋಣ. ಸೇಮ್ ಡೇಟಾ ಸೆಟ್ ಕನ್ಸಿಡರ್ ಮಾಡಿ ಸ್ಟಾರ್ಟಿಂಗಲ್ಲಿ ಎಂಟ್ರೋಪಿ ಇನ್ಫೋ ಕಂಡುಹಿಡಿದು ಗೊತ್ತಾ? ಹಾಂ, ಎಂಟ್ರೋಪಿ ಇನ್ಫೋ ಕಂಡುಹಿಡಿದಾಗ ನಮ್ಗೆ ಎಷ್ಟು ಬಂತು? ಎಂಟ್ರೋಪಿ ಇನ್ಫೋ ಟಾರ್ಗೆಟು ನಮಗೆ 0.8807 ಬಂತು. ಇದು ಸೇಮ್ ಮುಗಿಯುತ್ತೆ. ಮತ್ತೆ ಇಟ್ರೇಷನ್ 1 ಸ್ಟಾರ್ಟ್ ಮಾಡ್ತೀವಲ್ಲ, ಇಟ್ರೇಷನ್ 1ನಲ್ಲಿ CGPA ಫಸ್ಟ್ ಮಾಡ್ತೀವಿ. CGPA ಜಾಬ್ ಆಫರ್ ಇಸ್ ಈಕ್ವಲ್ ಟು ಎಸ್, ಜಾಬ್ ಆಫರ್ ಇಸ್ ಈಕ್ವಲ್ ಟು ನೋ ಟೋಟಲ್ದು ಮತ್ತು ಎಂಟ್ರೋಪಿ ಅಲ್ವಾ? CGPA ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 9, ಗ್ರೇಟರ್ ದಾನ್ ಇಸ್ ಈಕ್ವಲ್ ಟು 8, ಲೆಸ್ ದಾನ್ 8. ಇಲ್ಲಿ ಜಾಬ್ ಆಫರ್ ಎಷ್ಟು ಬರುತ್ತೆ? ಎಸ್ಸಿಗೆ 3 ಬರುತ್ತೆ. 3 ಟಾಪರ್ಸ್ 3 1 4 4 0 4 0 2 2. ಸೊ ಇಲ್ಲಿ ಎಂಟ್ರೋಪಿ ಇದಕ್ಕೆ 0 ಬರುತ್ತೆ. ಟೋಟಲ್ 10 ಆಯಿತು. ಸೊ ಈಗ ನಾವಾಗಲೂ ಏನು ಮಾಡ್ತಾಯಿದ್ವಿ? ಎಂಟ್ರೋಪಿ ಐಡೆಂಟಿಫೈ ಮಾಡ್ತಾಯಿದ್ವಿ. ಎಂಟ್ರೋಪಿ ಆಫ್ CGPA. ಸೊ ಇವಾಗ ಏನು ಬರ್ತಿತ್ತು ನಮಗೆ? 4/10 4/10 minus 3/4 log 2 of 3/4 minus 1/4 log 2 1/4. ಗೇನ್ ರೇಷಿಯೋ ಮಾಡ್ತೀವಿ. ಇಲ್ಲ, ಮತ್ತೆ ಏನಕ್ಕೆ ಎಂಟ್ರೋಪಿ ಮಾಡ್ತೀವಿ? ಇಲ್ಲ, ಒಂದು ನಿಮಿಷ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನನಗೆ. ಒಂದು ನಿಮಿಷ. ಸೊ ಇವಾಗ ಎಷ್ಟು ಬಂತು? ಇದ್ರ ವ್ಯಾಲ್ಯೂ ಎಷ್ಟು ಬಂತು? 0.8
8 3 2 4 3 ಬಂತು. ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ, ಅಲ್ಲಿ ಗೇನ್ ಕಂಡುಹಿಡಿತೀವಿ. ಗೇನ್ ಆಫ್ ಸಿ ಜಿ ಪಿ ಎ. ಸೊ ಗೇನ್ ಆಫ್ ಸಿ ಜಿ ಪಿ ಎ ಅಂದರೆ 0.8807 ಮೈನಸ್ 0.3243. ಆಗೇನು ಬರ್ತಿತ್ತು, ಗೇನು 0.5564 ಬಂತು. ಸೇಮ್ ಇದೆಲ್ಲ ಇಲ್ಲಿವರೆಗೂ ಸೇಮ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಸ್ಪ್ಲಿಟ್ ಇನ್ಫೋ ಕಂಡುಹಿಡಿಬೇಕು. ಸ್ಪ್ಲಿಟ್ ಇನ್ಫೋ ಆಫ್ ಟಿ ಕಮ ಸಿ ಜಿ ಪಿ ಎ. ಈ ಸ್ಪ್ಲಿಟ್ ಇನ್ಫೋಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಪ್ಲಿಟ್ ಇನ್ಫೋದಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಮಾತ್ರ ತಗೋತೀರ ಟೋಟಲ್. ಓಕೆನಾ. ಇಲ್ಲೇನು ಮಾಡಿದ್ರು ಸೇಮ್ ಅಲ್ಲೇ ಇದಾಗೋದು. ಇಲ್ಲಿ ನೀವು ಎಷ್ಟು ನೋ ಅಂತ ಸಪ್ರೇಟಾಗಿ ತೊಗೋತಾ ಇದ್ದೀರಲ್ಲ, ಇಲ್ಲಿ ಇದನ್ನು ಮಾತ್ರ ತೊಗೊತೀರ. ಓಕೆನಾ. ಸೊ ಏನಾಗುತ್ತೆ, 4/10 ಆಫ್ 4/10 log 2 ಆಫ್ 4/10 ಪ್ಲಸ್ ಇದಾಯಿತು. ನೆಕ್ಸ್ಟು 4/10 log 2 ಆಫ್ 4/10 ಪ್ಲಸ್ ಇದಾಗಿದೆ, ಇದೆ 2/10 log 2 ಆಫ್ 2/10. ಸರಿ, ಗೊತ್ತಾಯ್ತಾ. ಇಲ್ಲಿ ಸ್ಪ್ಲಿಟ್ ಎಂಟ್ರೋಪಿಲಿ ಏನು ಮಾಡ್ತಾ ಇದ್ರಿ, 4/10 ಡಿವೈಡ್ ಇಂಟು ಇದು ಡಿವೈಡೆಡ್ ಬೈ 4, ಇದು ಡಿವೈಡೆಡ್ ಬೈ 4 ಅಂತ ತೊಗೊತಾ ಇದ್ರಿ. ನೆಕ್ಸ್ಟ್ ಎಂಟ್ರೋಪಿ ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಸ್ಪ್ಲಿಟ್ ಇನ್ಫೋದಲ್ಲಿ ಏನು ಮಾಡ್ತೀರಾ, 4/10 log 2 ಏನೋ log 2 ಆಫ್ 4/10, 4/10 log 2 ಆಫ್ 4/10, 2/10 log 2 ಆಫ್ log 2 ಆಫ್ 2. ಗೊತ್ತಾಯ್ತಾ. ಸರಿಯಾಗಿ 2 ಆಫ್ 10. ಓಕೆನಾ. ಸೊ ಅವಾಗ ಏನು ಬರುತ್ತೆ ನಮಗೆ, 1.5211 ಬರುತ್ತೆ ನಮಗೆ ಸ್ಪ್ಲಿಟ್ ಇನ್ಫೋ. ಸೊ ಸ್ಪ್ಲಿಟ್ ಇನ್ಫೋ ಆದಮೇಲೆ ನಾವು ಗೇನ್ ರೇಷಿಯೋ ಕಂಡುಹಿಡಿಯಬೇಕು. ಗೇನ್ ರೇಷಿಯೋ ಆಫ್ ಸಿ ಜಿ ಪಿ ಎ. ಇದನ್ನು ಹೆಂಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಗೇನ್ ಆಫ್ ಸಿ ಜಿ ಪಿ ಎ ಡಿವೈಡೆಡ್ ಬೈ ಸ್ಪ್ಲಿಟ್ ಇನ್ಫೋ. ಓಕೆನಾ. 0.5564 ಗೇನ್ ಆಫ್ ಸಿ ಜಿ ಪಿ ಎ ಡಿವೈಡೆಡ್ ಬೈ ಸ್ಪ್ಲಿಟ್ ಇನ್ಫೋ ಆಫ್ ಸಿ ಜಿ ಪಿ ಎ ಎಷ್ಟು ಬರುತ್ತೆ ನಾವ, 0.5564 ಡಿವೈಡೆಡ್ ಬೈ 1.5211 ಹಾಗೆ ಎಷ್ಟು ಬರುತ್ತೆ, 0.3658 ಇರುತ್ತೆ ಅಷ್ಟೇ. ಇದೆರಡು ಸ್ಟೆಪ್ಪು ಎಲ್ಲದರಲ್ಲೂ ಆ್ಯಡ್ ಆಗ್ತಾ ಹೋಗುತ್ತೆ. ಇಂಟರ್ವ್ಯೂನೆಸ್ ಮಾಡಿದಾಗ ಪ್ರಾಕ್ಟಿಕಲ್ ನಾಲೆಜ್ಗೆ, ಕಮ್ಯುನಿಕೇಷನ್ ಸೆನ್ಸ್ಗೆ ಸೇಮ್ ಎಲ್ಲದಕ್ಕೂ ಇದು ಕಂಡುಹಿಡಿಬೇಕು. ಇದು ಕಂಡುಹಿಡಿದಾದ್ಮೇಲೆ ಫಸ್ಟ್ ಡಿಸಿಷನ್ ಟ್ರೀ ಮಾಡ್ತೀರಾ ಗೊತ್ತಾ. ಫಸ್ಟ್ ಡಿಸಿಷನ್ ಟ್ರೀ ಮಾಡ್ತೀರಾ, ಆ ಡಿಸಿಷನ್ ಟ್ರೀ ಏನ್ರ ಬೇಸ್ ಮೇಲೆ ಮಾಡ್ತಿದ್ವಿ ನಾವು ಲಾಸ್ಟ್ ಟೈಮು. ಇದು ಗೇನ್ ರೇಷಿಯೋ, ಗೇನ್ ಮೇಲೆ ತಾನೆ ಎಲ್ಲ ಗೇನು ನೋಟ್ ಮಾಡ್ಕೊಂಡು ಗೇನ್ ಯಾವ್ದು ಜಾಸ್ತಿ ಇದೆಯೋ ಅದನ್ನು ತಗೋತೀವಿ. ಇಲ್ಲಿ ಗೇನ್ ಕನ್ಸಿಡರ್ ಮಾಡೋಂಗಿಲ್ಲ, ಗೇನ್ ರೇಷಿಯೋ ಕನ್ಸಿಡರ್ ಮಾಡಬೇಕು ಅಷ್ಟೇ ಡಿಫ್ರೆನ್ಸ್. ಗೇನ್ ರೇಷಿಯೋ ನೋಡಿ ಯಾವ್ದು ಹೈಯೆಸ್ಟ್ ಇದೆಯೋ ಅದನ್ನ ಮೇಲೆ ಹಾಕಿ ಮತ್ತೆ ಸೇಮ್ ಟ್ರೀ ಎಲ್ಲ ಫೋನ್ ತೆಗೆದ್ರೆ ವಿಡಿಯೋ ಪಾಸ್ ಆಗುತ್ತಾ. ಟ್ರೀ ಏನಿದೆಯೋ ಫರ್ದರು ಅದೆಲ್ಲ ಸೇಮ್ ಹಂಗೆ ಇರುತ್ತೆ, ಅಷ್ಟೇನೇನು ಡಿಫ್ರೆನ್ಸ್ ಇಲ್ಲ. ಇದು ಡಿಸ್ಕ್ರೀಟ್ಗೆ. ಇದು ಡಿಸ್ಕ್ರೀಟ್ಗೆ C4.5 ಅಂತ ಮಾತ್ರ ಕೊಟ್ಟಾಗ ಮೆನ್ಷನ್ ಮಾಡ್ತಾರೆ ಕ್ವೆಶ್ಚನ್ ಪೇಪರ್ ಅಲ್ಲಿ. ಡೂ ದಿ ಡಿಸ್ಕ್ರೀಟ್ ಮೆಥಡ್ ಆರ್ ಕಂಟಿನ್ಯೂಸ್ ಮೆಥಡ್ ಇಲ್ಲ, ಡೇಟಾ ಸೆಟ್ ಅಲ್ಲೂ ಗೊತ್ತಾಗುತ್ತೆ. ಡೇಟಾ ಸೆಟ್ ಅಲ್ಲೂ ಗೊತ್ತಾಗುತ್ತೆ. ಒಂದೊಂದ್ಸರಿ ಮೆನ್ಷನ್ ಮಾಡ್ತಾರೆ, ಒಂದೊಂದ್ಸರಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇದನ್ನ ಮಾಡಿ. ಡಿಸ್ಕ್ರೀಟ್ ಅಂದ್ರೆ ಸೇಮ್ ಡೇಟಾ ಸೆಟ್ ಬರುತ್ತೆ, ಕಂಟಿನ್ಯೂಸ್ ಬೇರೆ ಡೇಟಾ ಸೆಟ್. ಅಷ್ಟೇ. ಪಾಸ್ ಮಾಡಿ. ಫೋರ್ತ್ ಮಾಡಿರೋ ಲಾಸ್ಟ್ ಪ್ರಾಬ್ಲಮ್ ಬಂದು ನೈಲ್ ಬೇಸ್ ಥಿಯರಮ್. ಓಕೆನಾ. ಇದರಲ್ಲಿ ಫಸ್ಟ್ ನಾವು ಸ್ಟೆಪ್ ಅನ್ನು ಪ್ರಯರ್ ಪ್ರಾಬಬಿಲಿಟಿ ಕಂಡುಹಿಡಿಯಬೇಕು. ಓಕೆನಾ. ಪ್ರಯರ್ ಪ್ರಾಬಬಿಲಿಟಿ ಅಂದರೆ ಪಿ ಆಫ್ ಫಿಟ್ ಎಷ್ಟಿದೆ ಇಲ್ಲಿ, 2. ಸೊ 2 ಡಿವೈಡೆಡ್ ಬೈ 4. ನೆಕ್ಸ್ಟ್ ಪಿ ಆಫ್ 2/4. 2/4. ಓಕೆನಾ. ನೆಕ್ಸ್ಟು ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು, ಮೀನ್ ಮತ್ತು ವೇರಿಯನ್ಸ್ ಕಂಪ್ಯೂಟ್ ಮಾಡಬೇಕು. ಮೀನ್ ಆ್ಯಂಡ್ ವೇರಿಯನ್ಸ್ನ ಕಂಪ್ಯೂಟ್. ಸೊ ಫಸ್ಟು ಮೀನ್ ಆಫ್ ಹೈಟ್ ಮಾಡೋಣ. ಮೀನ್ ಆಫ್ ಹೈಟ್ ಅಂತ ಹೇಳಿದ್ರೆ ಫಿಟ್ ಇದು ಸಪ್ರೇಟ್ ಮಾಡಬೇಕು, ಅನ್ಫಿಟ್ ಇದು ಸಪ್ರೇಟ್ ಆಗಬೇಕು. ಸೊ ಮೀನ್ ಆಫ್ ಹೈಟ್ ಅಂತ ಮಾಡಿ ಹೆಡ್ಸ್ ಆಫ್ ಫಿಟ್
180 ಡಿವೈಡೆಡ್ ಪ್ಲಸ್ 165 ಎಷ್ಟಾಯಿತು? ಡಿವೈಡೆಡ್ ಬೈ 2. ವಿಚ್ ಇಸ್ ಈಕ್ವಲ್ ಟು 725. ಓಕೆನಾ? ಮತ್ತೆ ಮೀನ್ ಆಫ್ ಇದಕ್ಕೆ ವೇರಿಯನ್ಸ್ ಮಾಡ್ಬಿಡೋಣ ಇಲ್ಲಿ. ಹಂಗೆ ಹಾಂ, ಎಚ್ ಆಫ್ ಫಿಫ್ಟಿ ಎಷ್ಟಾಗುತ್ತೆ? ಇದು ಗೊತ್ತು ತಾನೆ ವೇರಿಯನ್ಸ್ ಕಂಡಿದ್ದೀವಾ? 180 ಮೈನಸ್ 72.5 ಸ್ಕ್ವೇರ್ ಪ್ಲಸ್ 165 ಮೈನಸ್ 172.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಇದ್ರದ್ದು ವೇರಿಯನ್ಸ್ ಏನು ಬರುತ್ತೆ? 56.25 ಬರುತ್ತೆ. ಸೇಮ್ ಇದೇ ಥರ ಮೀನ್ ಆಫ್ ಎಚ್ ಆಫ್ ಅನ್ಫಿಟ್ ಅನ್ಫಿಟ್ ಸೊ ಎಷ್ಟಾಯ್ತದು? 155 ಪ್ಲಸ್ 160 ಡಿವೈಡೆಡ್ ಬೈ 2 ಎಷ್ಟಾಯಿತು? 157.5. ಓಕೆನಾ? ಮತ್ತೆ ಇದು ವೇರಿಯನ್ಸ್ ಆಫ್ ಎಚ್ ಆಫ್ ಅನ್ಫಿಟ್ ಎಷ್ಟಾಯಿತು? 155 ಮೈನಸ್ 157.5 ಹೋಲ್ ಸ್ಕ್ವೇರ್ ಪ್ಲಸ್ 160 ಮೈನಸ್ 157.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಎಷ್ಟಾಯಿತು? 6.25. ಓಕೆನಾ? ಈಗ ಹೈಟ್ ಇದು ಮುಗಿದೋಯ್ತು. ಸೇಮ್ ವೆಯ್ಟ್ ಇದು ಮಾಡಬೇಕು. ನೀವು ವೆಯ್ಟ್ ಆಫ್ ಫಿಫ್ಟ್ ಏನೇನೋ 80 ಪ್ಲಸ್ 65 ಡಿವೈಡೆಡ್ ಬೈ 2 ಎಷ್ಟಾಯಿತು? 72.5. ಓಕೆನಾ? ವೇರಿಯನ್ಸ್ ಆಫ್ ಫಿಟ್ ಆಫ್ ವೆಯ್ಟ್ ಆಫ್ ಫಿಟ್ ಎಷ್ಟಾಯಿತು? 80 ಮೈನಸ್ 72.5 ಹೋಲ್ ಸ್ಕ್ವೇರ್ ಪ್ಲಸ್ 67 ಮೈನಸ್ 72.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಎಷ್ಟಾಯ್ತಿದ್ದು? 56.25. ಮತ್ತೆ ಫಿಟ್ಟಿಗಾಯಿತು. ಈಗ ಅನ್ಫಿಟ್ಟಿಂಗ್ ಮಾಡಬೇಕು. ಅನ್ಫಿಟ್ಟಿಗೆ ಎಷ್ಟು? ಏನೋ 60 ಪ್ಲಸ್ 55 ಡಿವೈಡೆಡ್ ಬೈ 2 ಎಷ್ಟಾಯಿತು? 57.5. ಮತ್ತೆ ವೇರಿಯನ್ಸ್ ಇರ್ತದೆ ವೆಯ್ಟ್ ಆಫ್ ಅನ್ಫಿಟ್ ಎಷ್ಟಾಯ್ತಿದ್ದು? 60 ಮೈನಸ್ 57.5 ಹೋಲ್ ಸ್ಕ್ವೇರ್ ಪ್ಲಸ್ 55 ಮೈನಸ್ 57.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಎಷ್ಟಾಯ್ತಿದ್ದು? 6.25. ಓಕೆನಾ? ಈಗ ನಮ್ಮದು ಹೈಟ್ ಆಫ್ ಫಿಟ್ದು ಮೀನ್ ಸಿಕ್ತು, ವೇರಿಯನ್ಸ್ ಸಿಕ್ತು. ಹೈಟ್ ಆಫ್ ಅನ್ಫಿಟ್ದು ಮೀನ್ ಸಿಕ್ತು, ವೇರಿಯನ್ಸ್ ಸಿಕ್ತು. ಮತ್ತೆ ವೆಯ್ಟ್ ಆಫ್ ಫಿಟ್ಸ್ದು ಮೀನ್ ಸಿಕ್ತು, ವೇರಿಯನ್ಸ್ ಸಿಕ್ತು. ವೆಯ್ಟ್ ಆಫ್ ಅನ್ಫಿಟ್ದು ಮೀನ್ ಸಿಕ್ತು, ಇದು ಸಿಕ್ತು, ವೇರಿಯನ್ಸ್ ಸಿಕ್ತು. ಸೊ ಈಗ ನೆಕ್ಸ್ಟು ಗಾಸಿಯನ್ ಪ್ರಾಬಬಿಲಿಟಿ ಡೆನ್ಸಿಟಿ ಅಂತ ಇದೆಯಲ್ಲ, ಅದನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹೈಟು 70 ಮತ್ತು ವೆಯ್ಟು ಹೈಟು 170 ಮತ್ತು ವೆಯ್ಟು 70 ಅಂದರೆ H is equal to 170, ವೆಯ್ಟ್ is equal to 70. ಈ ವೆಯ್ಟ್ ಇದ್ದಾಗ ಪರ್ಸನ್ನು ಫಿಟ್ ಇರ್ತಾನ ಅಥವಾ ಅನ್ಫಿಟ್ ಇರ್ತಾನ ಅಂತ ಚೆಕ್ ಮಾಡ್ಬೇಕು ನಾವು. ಓಕೆನಾ? ಸೊ ಇದನ್ನು ನಾವು ಚೆಕ್ ಮಾಡಬೇಕು. ಸೊ ಚೆಕ್ ಹಾಂ, ಇದನ್ನು ಮಾಡಬೇಕಾದ್ರೆ ನಾವು ಸ್ಟೆಪ್ 3 ಹೋಗ್ತೀವಿ. ಸ್ಟೆಪ್ 3 ಹೋಗಿ ಗಾಸಿಯನ್ ಯಾವುದು ಫಾರ್ಮುಲಾ ಅಂತ ಇದೆ. ಆ ಗಾಸಿಯನ್ ಫಾರ್ಮುಲಾ ಅಂದರೆ 1/2π μ ಸ್ಕ್ವೇರ್ ಇಂಟು e ಪವರ್ ಮೈನಸ್ ಆಫ್ ಮ್ಯೂ ಮೈನಸ್ ನೀನು ಕಂಡೀಷನಲ್ ಮ್ಯೂ ಬೈ 2 ಮತ್ತೆ ಇದು ಫಾರ್ಮುಲಾ. ಓಕೆನಾ? 1/2π ಸಿಗ್ಮಾ ಸ್ಕ್ವೇರ್ into e power x minus mean minus ಸೊ ನಾವು ಈಗ ಏನು ಪ್ರಾಬಬಿಲಿಟಿ ಆಫ್ ಎಚ್ ಆಫ್ ಫಿಟ್ಟಿ ಚೆಕ್ ಮಾಡೋಣ. ಓಕೆನಾ? ಸೊ 1/2π ಸಿಗ್ಮಾ ಸ್ಕ್ವೇರ್ ಹೆಚ್ ಫಿಟ್ಟಿಗೆ ಸಿಗ್ಮಾ ಸ್ಕ್ವೇರ್ ಎಷ್ಟಿದೆ? ಹೆಚ್ ಫಿಟ್ಟಿಗೆ 56.25 ಇದೆ ಇಂಟು ಇ ಪವರ್ ಮೈನಸ್
ಎಕ್ಸ್ ಅಂತ ಹೇಳಿದ್ರೆ ನಮ್ಗೆ ಎಷ್ಟಿದೆ ವೆಯ್ಟ್ ಇದು 170. 170 ಮೈನಸ್ ಮ್ಯೂ ಸ್ಕ್ವೇರ್ ಎಷ್ಟು ಬಂದಿದೆ 56.25 ಹೋಲ್ ಸ್ಕ್ವೇರ್ ಮ್ಯೂ ತಗೋಬೇಕು ತಾನೇ ಅಲ್ಲಿ. ಮೀನು ಸಾರಿ ಮ್ಯೂ ಎಷ್ಟು 172 ಸಾರಿ 172.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 56.25. ಸೊ ಇದಕ್ಕೆ ಆನ್ಸರು 0.0503 ಬರುತ್ತೆ. ಓಕೆನಾ? ಒಂದ್ಸರಿ ಕ್ಯಾಲ್ಕುಲೇಟ್ ಅವೆಲ್ಲ ಅದೇ ಬರ್ದಿರೋದು ಬಿಡ, ಅದಾನ್ ಬರ್ದು ಮಾಡಿರೋದು 1/4 ಇದು 5 ಅವೆಲ್ಲ ನಾನು ಮಾಡಿರೋದು ಆಯ್ತು. ಸಮ IF ಓಕೆನಾ? ಇದು P of ಇಲ್ಲಿ ಸ್ಕ್ವೇರ್ ಬರಲ್ಲ, ಸಾರಿ. P of H ಫಿಟ್ಟಿಂಗ್ ಆಯಿತು. ಈಗ H ಆಫ್ ಅನ್ಫಿಟ್ಟಿಂಗ್ ಮಾಡಬೇಕು. ಓಕೆನಾ? ಅಂದರೆ 1/2π ಇಂಟು ವೇರಿಯನ್ಸ್ ಎಷ್ಟು ಬಂದಿದೆ 6.25. ಹಲೋ ಇರ್ತೀಯ ಅನ್ಸುತ್ತೆ. ನೀವು ಮಾಡಿ, ಇದು ಗೊತ್ತಾಯ್ತು ತಾನೆ, ಅದಕ್ಕೆ ಎಲ್ಲದಕ್ಕೂ ಮಾಡೋದು. ಆಮೇಲೆ e ಪವರ್ ಮೈನಸ್ ಆಫ್ ಎಕ್ಸ್ ಎಷ್ಟಿದೆ 170 ಮೈನಸ್ 157.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 6.25. ಇದಕ್ಕೆ ಆನ್ಸರು 5.94 ಇಂಟು 10 to the power of -7 ಇರುತ್ತೆ. ಓಕೆನಾ? ನೆಕ್ಸ್ಟು P ಆಫ್ ವೆಯ್ಟ್ ಆಫ್ 50 ಮಾಡಬೇಕು. ಸೊ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು 1/2 ಇಂಟು 2π ಎಷ್ಟು ಬಂದಿದೆ ವೇರಿಯನ್ಸು ಇಂಟು 56.25 ಇಂಟು e ಪವರ್ ಮೈನಸ್ ಆಫ್ ವೆಯ್ಟ್ ಇದು ಇವಾಗ 70 ಮೈನಸ್ ವೆಯ್ಟ್ ಇದು ಎಷ್ಟು ಬಂದಿದೆ ಮೀನು 72.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 56.25. ಇದು ವೆಯ್ಟ್ ಎಷ್ಟು ಬರುತ್ತೆ 0.0503 ಬರುತ್ತೆ. P ಆಫ್ ವೆಯ್ಟ್ ಆಫ್ ಅನ್ಫಿಟ್ಟಿಂಗ್ ಮಾಡಬೇಕು. ಅನ್ಫಿಟ್ಟಿಂಗ್ ಮಾಡಿದಾಗ 1/2π ಇಂಟು ವೇರಿಯನ್ಸ್ ಎಷ್ಟು ಬಂದಿದೆ 6.25 ಇಂಟು e ಪವರ್ ಮೈನಸ್ ಆಫ್ 70 ಮೈನಸ್ 57.5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 6.25 ಮಾಡ್ತೀವಿ. ಈಗ ಆನ್ಸರ್ ಎಷ್ಟು ಬರುತ್ತೆ ಇದಕ್ಕೆ 5.94 ಇಂಟು 10 to the power of -7. ಫಿಟ್ಟಿಗೆ ಸೇಮ್ ಬರಬೇಕು, ಅನ್ಫಿಟ್ಟಿಗೆ ಸೇಮ್ ಬರಬೇಕು. ಸೊ ಇಲ್ಲಿ ಫಿಟ್ಟಿಗೆ ಸೇಮ್ ಬಂದಿದೆ, ಅನ್ಫಿಟ್ಟಿಗೆ ಸೇಮ್ ಬಂದಿದೆ. ಓಕೆನಾ? ಇದಕ್ಕೆ ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಗೈಸ್. ಇಲ್ಲಿ ರೂಟ್ ಬರಬೇಕಲ್ಲ, ಅದಕ್ಕೂ ಇಲ್ಲಿ ರೂಟು, ಇಲ್ಲೂ ಅಷ್ಟೇ ರೂಟ್ ಬರಬೇಕು. ಇಲ್ಲಿ ರೂಟು ಈ ಫಾರ್ಮುಲಾಗೆ ಟೋಟಲ್ ಆಗಿ ರೂಟ್ ಬರಬೇಕು. ಆ ರೂಟ್ ಮಿಸ್ ಮಾಡಿದ್ದೆ. ಓಕೆನಾ? ನೆಕ್ಸ್ಟು ಸ್ಟೆಪ್ಪು 3 ಆಯಿತು. ಸ್ಟೆಪ್ಪು 4ಅಲ್ಲಿ ಈಗ ಏನು ಲೈಕ್ಲಿಹುಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಲೈಕ್ಲಿಹುಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ H ಆಫ್ 50ಗೆ ಏನೇನು ಬಂದಿದೆ ನಮಗೆ 0.53 ಟ್ವೈಸ್ ಮಾಡಬೇಕು. ಅಂದರೆ 0.0503 ಇಂಟು 0.0503 ಇಂಟು ನನಗೆ ಇದು ಬಂತಲ್ಲ P ಆಫ್ ಫಿಟ್ ಎಷ್ಟು ಬಂತು 2/4 ಅಲ್ವಾ, ಅಂದರೆ ಅದು 0.5 ಅಂತ. ಸೊ P ಆಫ್ ಅನ್ಫಿಟ್ ಎಷ್ಟು ಬಂತು 0.5, 2 ಡಿವೈಡೆಡ್ ಬೈ 4 ಸ್ಟಾರ್ಟಿಂಗ್ ಅದು 0.5. ಸೊ ಈಗ ಲೈಕ್ಲಿಹುಡ್ ಏನಾಗುತ್ತೆ ಇರೋದು 0.0014 ಆಗುತ್ತೆ. ಹಾಗೆ ಸೇಮು P ಆಫ್ H ಆಫ್ ಅನ್ಫಿಟ್ಟಿಂಗ್ ಮಾಡಬೇಕು. ಅನ್ಫಿಟ್ಟಿಂಗ್ ಏನು ಬಂದಿದೆ 5.97 ಇಂಟು 10 to the power of -7 ಇಂಟು 5.97 ಇಂಟು 10 to the power of -7 ಇಂಟು 0.5 which is equal to 1.7641 ಇಂಟು 10 to the power of -13 ಬರುತ್ತೆ. ಸೊ ಈಗ P ಆಫ್ ವೆಯ್ಟ್ ಆಫ್ ಫಿಟ್ಟಿಗೆ ಸೇಮ್ ಬರುತ್ತೆ, ಸೇಮ್ ವ್ಯಾಲ್ಯೂ 0.0014. P ಆಫ್ ಫಿಟ್ ಆಫ್ ಅನ್ಫಿಟ್ಟಿಗೆ ಸೇಮ್ ಬರುತ್ತೆ, ಸೇಮ್ ವ್ಯಾಲ್ಯೂ 1.764 ಇಂಟು 10 to the power of -13. ಸೊ ಈಗ ಇದುವರೆಗೆ
0.0012 ಮತ್ತು 1.7641 ಇಂಟು 10⁻³ ಇದೆ. ಇದೆರಡರಲ್ಲಿ ಯಾವ್ದು ಜಾಸ್ತಿ? ಇದು ಜಾಸ್ತಿ. ಅದು ಜಾಸ್ತಿ. ಲೇ ಅದು -13 ಬರ್ತಾನೆ, ಈ ಕಡೆ ಹಾಕೊಂಡು 0 0 0 0 ಸಾರಿ -13 ಅದು 3 ಬರ್ತಿದೆ. -13 ಇದೆ. ಸೊ ನೆಕ್ಸ್ಟ್ ಟೈಮ್ ಬರುತ್ತೆ ಈಗ P ಆಫ್ H ಆಫ್ ಫಿಟ್ ಮತ್ತು P ಆಫ್ W ಆಫ್ ಫಿಟ್ಗೆ ಈ ವ್ಯಾಲ್ಯೂ ನಮಗೆ ಬಂದಿರೋದು. ಸೊ ಈ ವೆಯ್ಟ್ ಇರೋ ವ್ಯಕ್ತಿ, ಈ ಹೈಟ್ ಇರೋ ವ್ಯಕ್ತಿ ಫಿಟ್ ಆಗಿರ್ತಾನೆ ಅಂತ ನಾವು ಬರೀಬೇಕು. therefore person belongs to ಇದು fit. ಏನು ಕ್ಯಾಲ್ಕುಲೇಟ್ ಮಾಡಿದೆ ಪ್ರಾಬಬಿಲಿಟಿ ಆಫ್ ಫಿಟ್ಗೆ? ಯಾವುದಕ್ಕೆ? ಪ್ರಾಬಬಿಲಿಟಿ ಆಫ್ ಫಿಟ್ ಅದು ಏನೇನು ಕ್ಯಾಲ್ಕುಲೇಟ್ ಮಾಡೋದು? ಇದಾ? ಇದು ಆನ್ಸರ್ ಬಂದಿರುತ್ತಲ್ಲ, ಇದನ್ನು ಟ್ವೈಸ್ ಮಾಡ್ಬೇಕು. ಇಂಟು ಪವರ್ ಆಫ್ 2 ಟ್ವೈಸ್ ಅಂದ್ರೆ ಅಲ್ಲಿ ಫಿಟ್ 2 ಮಾಡಿದ್ವಲ್ಲ, 0.0523 ಇಂಟು 0.053 2 ಮಾಡಿದ್ವಲ್ಲ, 2 ಅದು ಬರ್ಕೊಂಡಿದ್ದೆ ಅಷ್ಟೇ. LD2 ಇಷ್ಟೇ ಮಾಡಿಲ್ 4.